ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ KRTT ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಪೆಡಾಗೋಗಿ ಬೋಧನಾಶಾಸ್ತ್ರದಲ್ಲಿ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನಾನು ನಿಮಗೆ ರಿವಿಷನ್ ಮಾಡಿಸ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊಂಡು ಹೋಗಿ, ಪ್ಯಾಟರ್ನ್ ಕೂಡ ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಪ್ರಶ್ನೆ ಪತ್ರಿಕೆ ನೋಡುವ. ಮಕ್ಕಳ ಮಾತು ಕಲಿಕೆಗೆ ಅವರ ಸಾಮಾಜಿಕ ಅಂತರ್ಕ್ರಿಯೆಗಳು ಮತ್ತು ಅನುಭವಗಳು ಅತ್ಯಂತ ಸಮೃದ್ಧವಾದ ಸಂಪನ್ಮೂಲಗಳು. ಈ ಚಿಂತನೆ ನೀಡಿರ್ತಕ್ಕಂಥ ಭಾಷಾಶಾಸ್ತ್ರಜ್ಞ ಯಾರು ಅಂತ ಕೇಳಿದರೆ ಲಿವ್ ವೈಘೋಸ್ಕಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಇದೇ ಥರದ ಹೇಳಿಕೆಗಳ ಮೇಲೆ ಪ್ರಶ್ನೆನೇ ಬರೋದು. ಆಲಿಸುವಿಕೆ ಮೇಲೆ ಒಂದು ಪ್ರಶ್ನೆ ಇತ್ತು. ಉತ್ತಮ ಆಲಿಸುವಿಕೆ ಕಣ್ಣಿನಿಂದಲೂ ಆಗುತ್ತದೆ ಎಂಬ ಮಾತಿನ ಹಿನ್ನೆಲೆ ಏನು ಅಂತ ಕೇಳಿದ್ದಾರೆ. ಸೊ ಕಿವಿಯಿಂದ ಆಲಿಸುತ್ತಾ ಹೇಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸೋದು ಅನ್ನು ನಾವು ಉತ್ತಮ ಆಲಿಸುವಿಕೆ ಕಣ್ಣಿನಿಂದಲೂ ಆಗ್ತದೆ ಅನ್ನೋ ಮಾತಿನ ನಾವೇನು ಮಾಡ್ಬೋದು, ತಾತ್ಪರ್ಯವನ್ನು ಹೇಳಬಹುದು. ಮುಂದಿನ ಪ್ರಶ್ನೆ ಇತ್ತು. ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಭಾಷೆಯ ಸೃಷ್ಟಿ ಮತ್ತು ಮೌಖಿಕ ಸಾಮರ್ಥ್ಯವನ್ನು ಬೆಳೆಸುವ ಒಂದು ಚಟುವಟಿಕೆ ಅಂತ ಕೇಳಿದರು. ಏನು ಕೇಳಿದ್ದಾರೆ? ಭಾಷೆ ಸೃಷ್ಟಿಯಾಗಬೇಕು, ಮೌಖಿಕ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ನೋಡಿ, ದೂರದರ್ಶನ ವಾರ್ತೆಗಳ ವಾಚನಗಳನ್ನು ವೀಕ್ಷಿಸೋದು ಏನಾಗ್ತದೆ? ಆಲಿಸುವಿಕೆ ಬರ್ತದೆ. ಪ್ರಬಂಧದ ಬಾಯ್ದೆರೆಗೆ ಓದೋದು ಬರ್ತದೆ. ಬಟ್ ಭಾಷೆ ಕಂಠಪಾಠ ಮಾಡಿ ಒಪ್ಪಿಸ್ತಕ್ಕಂಥದ್ದು ಇದು ಕೇವಲ ಮೌಖಿಕ ಆಗ್ತದೆ. ಬಟ್ ಅವ್ರು ಏನು ಕೇಳಿದ್ರಪ್ಪ ಅಂದರೆ ಭಾಷೆ ಸೃಷ್ಟಿಯಾಗಬೇಕು. ಆವಾಗ ಚಿತ್ರ ಸರಣಿಯನ್ನು ನೋಡ್ತಾ ಕತೆ ಕಟ್ತೀವಲ್ಲ, ಅದು ಭಾಷೆಯನ್ನು ಸೃಷ್ಟಿಯಾಗ್ತದೆ, ಮೌಖಿಕ ಸಾಮರ್ಥ್ಯನೂ ಬೆಳೀತದೆ. ಈ ಥರನಾಗಿರ್ತಕ್ಕಂಥ ನೀವೇನು ಮಾಡಬೇಕು? ಕನ್ಕ್ಲೂಷನ್ ಬರೆದು ಆನ್ಸರ್ಗಳನ್ನು ಮಾರ್ಕ್ ಮಾಡಬೇಕು. ಇವು ಪ್ರಧಾನವಾಗಿ ಭಾಷೆಯ ಸ್ವೀಕೃತ ಕೌಶಲಗಳು ಅಂತ ಕೇಳ್ತೀವಿ. ಸ್ವೀಕೃತ ಅಂತಂದರೆ ಓದು ಮತ್ತು ಬರಹ, ಇವೆರಡೂ ಕೂಡ ನಾವು ಏನಂತೀವಪ್ಪ ಅಂತಂದ್ರೆ ಭಾಷೆಯ ಸ್ವೀಕೃತ ಕೌಶಲ್ಯಗಳು, ರಿಸಿಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಆಮೇಲೆ ಸ್ಪೀಕಿಂಗ್ ಮತ್ತು ರೈಟಿಂಗ್ಗೆ ಪ್ರೊಡಕ್ಟಿವ್, ಉತ್ಪಾದನಾ ಕೌಶಲಗಳು ಅಂತಲೂ ಕೂಡ ಕರಿತೀವಿ. ಅದು ಕೂಡ ನಿಮಗೆ ಗೊತ್ತಿರಲಿ. ಯಾವುದ್ಯಾವುದು? ಮಾತುಗಾರಿಕೆ ಮತ್ತು ಬರವಣಿಗೆ ಉತ್ಪಾದನಾ ಕೌಶಲಗಳು, ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತಲೇ ಕರೆಯೋದು. ಪದ್ಯಬೋಧನೆಯನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸಲು ಯಾವ ಪ್ರಮುಖ ಸಾಧನವನ್ನು ಬಳಸ್ತೀರಿ ಅಂತ ಕೇಳಿದ್ದಾರೆ. ಪದ್ಯಬೋಧನೆ ಇದೆ, ಹೆಚ್ಚು ಆಕರ್ಷಕ ಅಂತ ಇದೆ. ಚಿತ್ರಪಟ ಇತ್ತಂದರೆ ಆಕರ್ಷಕ ಆಗ್ತದ. ಕಪ್ಪು ಹಲಗೆದಿಂದ ಏನಾಗೋದಿಲ್ಲ, ಪಠ್ಯ ಪುಸ್ತಕ ಆಗೋದಿಲ್ಲ. ಹೆಚ್ಚು ಆಕರ್ಷಣೆ ಆಗಬೇಕಾದ್ರೆ ಬಹು ಮಾಧ್ಯಮಗಳನ್ನು, ಮಲ್ಟಿಮೀಡಿಯಾಸ್ಗಳನ್ನು ಬಳಸ್ತೀವಿ, ಅನಿಮಿನೇಷನ್ ಬಳಸ್ತೀವಿ, ವಿಡಿಯೋಗ್ರಾಫಿಕ್ ಬಳಸ್ತೀವಿ. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಪದ್ಯಬೋಧನೆ ಆಕರ್ಷಣೀಯವಾಗಿ ನಡೀತದೆ. ಮುಂದಿನ ಪ್ರಶ್ನೆ. ಮಾಧ್ಯಮಿಕ ಮತ್ತು ಸೆಕೆಂಡರಿ ಹಂತದಲ್ಲಿ ವ್ಯಾಕರಣ ಬೋಧಿಸುವ ಉತ್ತಮ ಕ್ರಮ ಏನು ಅಂತ ಕೇಳಿದ್ದಾರೆ. ನೋಡಿ, ಪ್ರಾಥಮಿಕ, ಇಲ್ಲಿ ಮಾಧ್ಯಮಿಕ ಮತ್ತು ಸೆಕೆಂಡರಿಯಲ್ಲಿದೆ. ಬೋಧನಾ ಕಲಿಕಾ ಸಂದರ್ಭಗಳಲ್ಲಿ ಕ್ರಿಯಾತ್ಮಕ ವ್ಯಾಕರಣ ಅಂತ ಇದೆ. ಕ್ರಿಯಾತ್ಮಕ ವ್ಯಾಕರಣ ಅಂದರೆ ಪಾಠದೊಡನೆ ವ್ಯಾಕರಣ. ಓಕೆ, ಪಾಠದ ಜೊತೆಗೇ ವ್ಯಾಕರಣವನ್ನು ಹೇಳೋದು ನಾವೇನಂತೀವಿ? ಕ್ರಿಯಾತ್ಮಕ ವ್ಯಾಕರಣ ಅಂತೀವಿ. ಇದು ಮಾಧ್ಯಮಿಕ ಮತ್ತು ಸೆಕೆಂಡರಿ ಹಂತದಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಾಕರಣ ಬೋಧನಾ ಕ್ರಮ ಆಗಿದೆ. ಮುಂದಿನ ಪ್ರಶ್ನೆ. ಪ್ರತಿ ಮಗುವಿನ ಕಲಿಕಾ ದೋಷಗಳನ್ನು ಚಿಕಿತ್ಸಕ ಕ್ರಮದಿಂದ ಪರಿಹರಿಸಿ ಕಲಿಕೆಯ ಮುಖ್ಯವಾಹಿನಿಗೆ ತರುವ ಉಪಕ್ರಮ ಯಾವುದು ಅಂತ ಕೇಳಿದ್ದಾರೆ. ಕಲಿಕಾ ದೋಷಗಳನ್ನಿರ್ತದಲ್ಲ, ಇದಕ್ಕೆ ಪರಿಹಾರ ಮಾಡಬೇಕಾದ್ರೆ ಪರಿಹಾರ ಬೋಧನೆ ಮಾಡಬೇಕು, ರಿಮಿಡಿಯಲ್ ಟೀಚಿಂಗ್ ಮಾಡಬೇಕು. ಆವಾಗ ಏನಾಗ್ಬೋದು? ನಾವು ಮುಖ್ಯವಾಹಿನಿಗೆ ತರಬಹುದು. ಪ್ರಶ್ನೆ 23. 4ನೆಯ ತರಗತಿಯ 12 ಜನ ವಿದ್ಯಾರ್ಥಿಗಳಿಗೆ ಬಾಯ್ದೆರೆ ವಾಚನದಲ್ಲಿ ದೋಷ ಇದೆ. ಹಾಗಾದರೆ ಈ ಸಮಸ್ಯೆಗೆ ಶಿಕ್ಷಕ ತಜ್ಞ ಕೈಗೊಳ್ಳಬೇಕಾದ ಪರಿಹಾರಗಳು ಯಾವುವು? ಬಾಯ್ದೆರೆ ವಾಚನದ ದೋಷ ಇತ್ತಂದ್ರೆ ಅವರಿಗೆ ಅಕ್ಷರಗಳು ಮತ್ತು ಆಲಿಸುವಿಕೆಯ ಮಾತುಗಾರಿಕೆ ದೋಷ ಇದೆ. ಅದರಿಂದ ನಾವು ಭಾಷಾ ಪ್ರಯೋಗಾಲಯವನ್ನು ಬಳಸಿ ಭಾಷೆಯ ಸ್ಪಷ್ಟತೆ, ಉಚ್ಚಾರ, ವಾಚನ ಕೌಶಲ್ಯಗಳನ್ನು ನಾವು ಏನು ಮಾಡ್ಬೋದಪ್ಪ? ರೂಢಿಸ್ಬೋದು. ಭಾಷಾ ಪ್ರಯೋಗಾಲಯ ಇಸ್ ದ ರೈಟ್ ಆನ್ಸರ್. ಇನ್ನು ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಡಲಿಕ್ಕೆ ನಾವು ಯಾವ ಮಾರ್ಗ ಬಳಸ್ತೀವಿ ಅಂತ ಕೇಳಿದರೆ, ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಇತ್ತಂದರೆ ಅದನ್ನು ರಿಟರ್ನ್ ಪೇಪರ್ ಇರ್ತೀವಿ. ಅದರಲ್ಲಿ ಕೂಡ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಟಿವ್ ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್ ಮಾಡಬೇಕು. ಎಕ್ಸ್ಪ್ರೆಷನ್ ಮಾಡ್ತಕ್ಕಂಥದ್ದು ಎಸ್ಸೆ ಟೈಪ್ ಕ್ವಶನ್ಸ್ ಅಂತೀವಿ. ಎಸ್ಸೆ ಟೈಪ್ ಕ್ವಶನ್ಸ್ ಇಸ್ ದ ಅದು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಅಳಿತದ. ಮುಂದಿನ ಪ್ರಶ್ನೆ. ಮಕ್ಕಳ ಜ್ಞಾನೇಂದ್ರಿಯಗಳ ತರಬೇತಿಗೆ ಮಾಂಟೆಸರಿ ಅವರು ನೀಡಿರುವ ಕಲಿಕಾ ಸಾಧನಗಳು ಏನು ಅಂತ ಕೇಳಿದರು. ಇದು ಹಿಂಗೂ ತಿಳ್ಕೊಬೋದು. ಮಾಂಟೆಸರಿಯಲ್ಲಿ ಬಳಸ್ತಕ್ಕಂಥ ಕಲಿಕಾ ಸಾಧನಗಳಂದರೆ ಕಲಿಕಾ ಏಣಿ, ಲರ್ನಿಂಗ್ ಲ್ಯಾಡರ್ಸ್ ಅಂತಾರೆ. ಅವುಗಳ ಸಹಾಯದಿಂದ ಮಕ್ಕಳ ಜ್ಞಾನೇಂದ್ರಿಯಗಳ ತರಬೇತಿಗಾಗಿ ಈ ಮಾಂಟೆಸರಿ ಅವರು ಏನು ಮಾಡಿದರು? ಸಾಧನಗಳನ್ನು ಬಳಸಿದರು. ಮುಂದಿನ ಪ್ರಶ್ನೆ. ಮಕ್ಕಳಲ್ಲಿ ಸ, ಶ, ಳ
ಈ ಅಕ್ಷರಗಳ ಉಚ್ಚಾರ ದೋಷವನ್ನು ಪರಿಹರಿಸಲಿಕ್ಕೆ ನೀವು ಯಾವ ಚಟುವಟಿಕೆಯನ್ನು ಕೈಗೊಳ್ತೀರಿ ಅಂತ ಕೇಳಿದರೆ ಇಟ್ಸ್ ವಿಲ್ ಬಿ ದ ವೆರಿ ಈಸಿ. ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ಬಗ್ಗೆ ನಾಲಗೆ ಸುರುಳಿಗಳ ಅಭ್ಯಾಸವನ್ನು ಮಾಡಿಸೋದು ಅನ್ನೋದು ಸೆಕೆಂಡ್ ವಾಕ್ಯ ಇಸ್ದು ಟಂಗ್ ಟ್ವಿಸ್ಟರ್ಸ್ ಅಂತ ಕರಿತೀವಿ. ಸೊ ನಿಜಕ್ಕೂ ಕೂಡ ಟಂಗ್ ಟ್ವಿಸ್ಟರ್ ಏನು ಮಾಡ್ತಾವಪ್ಪ ಅಂತಂದರೆ ಮಕ್ಕಳಲ್ಲಿ ಉಚ್ಚಾರ ದೋಷವನ್ನು ಪರಿಹರಿಸಲಿಕ್ಕೆ ನಾವು ಪದೇ ಪದೇ ಏನು ಮಾಡ್ತೀವಿ ಅಂತಂದರೆ ರೂಢಿಸ್ಬೋದು. ಅಕ್ಷರಗಳ ಉಚ್ಚಾರ ದೋಷವನ್ನು ಪರಿಹರಿಸಲಿಕ್ಕೆ ವಾಕ್ಶ್ರವಣ ವೈದ್ಯರಲ್ಲಿ ಚಿಕಿತ್ಸೆ ಕೊಡಿಸೋದು, ಉಚ್ಚಾರದ ಮಕ್ಕಳು ಮಾತನಾಡೋದಂತ ತಪ್ಪು, ಇಂಥ ಮಕ್ಕಳು ಮಾತಾಡೋದು ತಪ್ಪು. ಸೊ ಇದಕ್ಕೆ ಸೆಕೆಂಡ್ ಆನ್ಸರ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಭಾಷಾಂಶಗಳಲ್ಲಿ ತಪ್ಪಾಗಿರೋದು ಯಾವುದು ಅಂತ ಕೇಳಿದ್ದಾರೆ. ಯಾವುದು ತಪ್ಪು ಅಂತಂದರೆ ಪದ್ಯ ಕಲಿಕೆಯಿಂದ ಆನಂದ, ಗದ್ಯ ಕಲಿಕೆಯಿಂದ ವಿಷಯದ ಗ್ರಹಿಕೆ ಅಂತ ಕೇಳಿದ್ದಾರೆ. ಸೊ ಇದೇನಪ್ಪ ಅಂತಂದರೆ ತಪ್ಪಾಗಿರ್ತಕ್ಕಂಥದ್ದು ಅಂತ ಹೇಳಿರೋದು. ಇನ್ನು ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದ ಯಾವುದು? ವೃದ್ಧಾಶ್ರಮ. ಸೊ ಸೆಕೆಂಡ್ ಇಸ್ ದ ವೃದ್ಧಾಶ್ರಮ. ನಂಬಿಕೆಯ ವಿರುದ್ಧಾರ್ಥಕ ಪದ ಅಪನಂಬಿಕೆ. ನೀರಿಗೆ ಹಾಕು ಅಂತಂದರೆ ಏನಪ್ಪ ಅಂತಂದರೆ ಸಮಾಧಾನ ಮಾಡು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ನುಡಿಗಟ್ಟು ಬರ್ತದೆ. ಇಷ್ಟು KTETಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ನೋಡಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಬರ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.